ನೋಡಿ, ಆ ವಿಚಾರದ ಬಗ್ಗೆ ಅದು ಅವರ ಅಭಿಪ್ರಾಯಗಳು, ಅವ್ರು ಏನೇನು ಹೇಳ್ಕೋಬೇಕು ಹೇಳ್ಕೊಳ್ಳಿ. ಆದರೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೂ ಯಾರನ್ನು ಟಾರ್ಗೆಟ್ ಮಾಡುವಂಥದ್ದಕ್ಕೂ ಏನು ಸಂಬಂಧ ಏನು ಇರೋದಿಲ್ಲ. ಪಕ್ಷದಲ್ಲಿ ಆಂತರಿಕ ಇದು ಪಕ್ಷದ ವಿಚಾರ, ಮತ್ತು ಅದರಲ್ಲಿ ಪಕ್ಷದಲ್ಲಿರುವಂಥ ಮಾಹಿತಿ ಏನಿರ್ತದೆ ಆ ಮಾಹಿತಿ ಅನುಸಾರ ಅಧ್ಯಕ್ಷರು ಮತ್ತು ಸಿ ಎಮ್ ಅವರು ಆ ಕ್ರಮ ತೊಗೊಂಡಿರ್ತಾರೆ ಅಲ್ವಾ. ಅದು ಇದಕ್ಕೆ ಯಾವುದೇ ಒಂದು ಸಮುದಾಯಕ್ಕೆ ಇದು ಜೋಡಿಸುವಂಥ ಇದು ಸರಿ ಹೋಗೋದಿಲ್ಲ. ಮತ್ತು ಎಲ್ಲ ವಿಷಯಗಳು ಯಾರನ್ನು ಕೂಡ ಪಕ್ಷದ ಹೊರಗೇನು ಹಾಕಿಲ್ಲ, ಪಕ್ಷದಲ್ಲೇ ಇದ್ದಾರೆ. ಇವತ್ತು ಅನೇಕ ಜನರಿಗೆ ಇವತ್ತು ಏನು ಅನೇಕ ಸ್ಥಾನಮಾನಗಳು ಸಿಗಬೇಕಾದ್ರೆ ಅದು ಯಾರಿಂದನೂ ಕೂಡ ಹೇಳಿಸ್ಕೊಂಡು ನಾವೇನು ಸ್ಥಾನಮಾನ ಏನು ಕೊಡಿಸಿಲ್ಲ. ಅವರು ರಾಜ್ಯಸಭಾ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಬೇರೆ ಬೇರೆ ಅನೇಕ ಹುದ್ದೆಗಳನ್ನು, ನಿಗಮ ಮಂಡಳಿಗಳದು ಅನೇಕ ಹುದ್ದೆಗಳಿಗೆ ನಾವು ಇವತ್ತೇನು ಕೊಟ್ಟಿದ್ದೇವೆ ಅದು ಎಲ್ರಿಗೂ ನಮಗೆ ಸಮಾನ ಅವಕಾಶಗಳು ಸಿಗಬೇಕು. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ರೀತಿಯ ತಾರತಮ್ಯ ಆಗಬಾರ್ದು ಉದ್ದೇಶ ಇಟ್ಕೊಂಡೇ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಲ್ವಾ. ಅದಕ್ಕೋಸ್ಕರ ನಾವು ಯಾರಿಂದನೂ ಹೇಳಿಸ್ಕೊಂಡು ಅವ್ರ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತೀವಿ ಅಂತಲೂ ಏನಿಲ್ಲ, ಅಥವಾ ಅವ್ರಿಗೆ ನಾವು ಯಾರಿಂದ ಹೇಳಿಸ್ಕೊಂಡು ನಾವು ಅವ್ರಿಗೆ ದೂರ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಏನಿಲ್ಲ ಅಲ್ವಾ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಆಂತರಿಕ ಈಗ ಟಿಕೆಟ್ ಸಿಗಬೇಕು ಅಂತ ಒಂದು ಕೇಳಿದ್ರು, ಅದು ಸಿಗುವಂಥದ್ದು ಬಿಡುವಂಥದ್ದು ಅಂತಿಮವಾಗಿ ಅದು ಒಂದು ಎಲ್ಲ ಪಕ್ಷದ ಚೌಕಟ್ಟಿನ ತೀರ್ಮಾನ ಆಯಿತು. ಸೊ ಅದಾದಮೇಲೆ ಅಲ್ಲಿಗೆ ಮುಗಿದೋಯ್ತದು. ಮುಂದೆ ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಯಾವತ್ತೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ವರ್ಗದ ಜನರಿಗೆ ಅವಕಾಶ ಕೊಡಬೇಕು ಅಂತಲೇ ಪಕ್ಷ ಕೆಲಸ ಮಾಡ್ತದೆ. ಎಲ್ಲ ಜಾತಿಯವ್ರಿಗೆ, ಎಲ್ಲ ವರ್ಗದವ್ರಿಗೆ, ಎಲ್ಲ ಸಮುದಾಯದವ್ರಿಗೆ, ಈಗ ಕ್ರಿಶ್ಚಿಯನ್ಸ್ಗೂ ಕೂಡ ಸಿಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಮುಸಲ್ಮಾನರು ಕೂಡ, ಯಾಕಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ಯಾವ ರೀತಿ ವ್ಯವಸ್ಥೆ ದೇಶದಲ್ಲಿದೆ, ಅಲ್ಪಸಂಖ್ಯಾತರನ್ನು ಒಂದು ರೀತಿ ಕಡೆಗಣಿಸುವ ರೀತಿಯಾದಂಥ ವಾತಾವರಣ ಕೇಂದ್ರ ಸರ್ಕಾರ, ಕೇಂದ್ರದ BJP ಮಾಡ್ತಾಯಿದ್ದಾರೆ. ಅದಕ್ಕೆ ಅವರಿಗೆ ಖಂಡಿತವಾಗಿಯೂ ಅವ್ರಿಗೆ ನಾವು ಆತ್ಮಸ್ಥೈರ್ಯ ಬಲವನ್ನು ತುಂಬುವಂಥದ್ದು ಮಾಡಬೇಕು. ಯಾಕಂದರೆ ಈ ದೇಶ ಇದು ಎಲ್ರಿಗೂ ಸೇರಿರುವಂಥ ದೇಶ, ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಒಂದು ಭಾಷೆಗೆ ಅಥವಾ ಒಂದು ಸಂಸ್ಕೃತಿಗೆ ಸೇರಿರುವಂಥ ದೇಶ. ಅದಕ್ಕೆ ನಾವು ಎಲ್ಲರನ್ನೂ ಕೂಡ ಅವರವರ ಆದಷ್ಟು ಮಟ್ಟಿಗೆ ಸಮಾನ ಅವಕಾಶಗಳು ಸಿಗುವಂಥದ್ದು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಖಂಡಿತವಾಗಿಯೂ ನಮ್ಮ ಪ್ರಯತ್ನದಲ್ಲಿ ಅನೇಕ ಜನರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಈ ವಿಚಾರ ಇದು ಪಕ್ಷದ ಆಂತರಿಕ ಚೌಕಟ್ಟು. ಶಿಸ್ತು ಕ್ರಮ ತಗೊಳ್ಳೋದಕ್ಕೂ ಬೇರೆಯವರು ಬಂದು ನಾವು ನಿಮ್ಮನ್ನ ನಮ್ಮ ಸಮುದಾಯಕ್ಕೆ ದೂರ ಮಾಡ್ತಾ ಇದ್ದೀವಿ ಅಂತ ಇದೇನು ಸಮುದಾಯ ಅಂತ ಇಟ್ಕೊಂಡೇನು ಈ ಕ್ರಮಗಳು ತಗೊಳ್ತಾ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನನಗನ್ಸುತ್ತೆ ಈ ಚರ್ಚೆ ಅಷ್ಟೊಂದು ಅವರವ್ರ ಅಭಿಪ್ರಾಯಗಳು ಹೇಳ್ಕೊಳ್ಳೋದಕ್ಕೆ ರೈಟ್ಸ್ ಇದೆ ಡೆಮೋಕ್ರಸಿ. ಬಟ್ ಇದು ಪಾರ್ಟಿ ಮ್ಯಾಟ್ರ್, ಇದು ಪಬ್ಲಿಕ್ ಮ್ಯಾಟ್ರ್ ಅಲ್ಲ, ಇದು ಪಾರ್ಟಿ ಮ್ಯಾಟ್ರ್. ನೋಡಿ, ಅಮಾನತಲ್ಲಿಡುವಂಥದ್ದು ಏನು ಅದು ಸಸ್ಪೆನ್ಷನ್ ಅಲ್ವಾ. ಈಗಲೂ ಕೂಡ ವಿಧಾನ ಪರಿಷತ್ ಸದಸ್ಯರೇ ಜಬ್ಬಾರ್ ಅವರು. ಸೊ ಅವರು ಅಮಾನತಲ್ಲಿಟ್ಟಿದ್ದಾರೆ, ಇನ್ನೂ ಅವಕಾಶ ಇದೆ ಅವರಿಗೆ. ಮುಂದೆ ಏನೇನು ಉತ್ತರ ಕೊಡ್ತಾರೆ, ಏನೇನು ಮತ್ತು ಅದರ ಬಗ್ಗೆ ವಿಚಾರಣೆ ಆಗುತ್ತೆ. ಅದು ಇನ್ನೊಂದು ನಜೀರ್ ಅಹಮದ್ ಅಂತ ಹೇಳ್ತಾರೆ. ನಜೀರ್ ಅಹಮದ್ ಈಗಲೂ ಕೂಡ ಅವರನ್ನು ನಾವೇ MLC ಪಕ್ಷನೇ MLC ಮಾಡಿರೋದು. ರಾಜಕೀಯ ಸಲಹೆಗಾರರಾಗಿ CM ಅವರೇ ತೊಗೊಂಡಿದ್ರು. ಈಗ ಆ ಪದದಿಂದ ಅವನ ಕೈ ಬಿಟ್ಟಿದೆ ಅಂತ ಹೇಳಿದ್ರು. CM ಅವರೇ ತೊಗೊಂಡಿರೋದು ತೀರ್ಮಾನ. ಸೊ ಅದಕ್ಕೆ ಅವರಲ್ಲಿರುವಂಥ ಮಾಹಿತಿಗಳು ಏನೇನು ಇರ್ತದೋ ಅದು ಅವ್ರಿಗೆ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಇಬ್ಬರು ಕೂಡ ವಿಧಾನ ಪರಿಷತ್ ಸದಸ್ಯರು, ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷವೇ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿರುವಂಥದ್ದು. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಆಯಿತಾ. ಮತ್ತು ಅನೇಕ ಅವಕಾಶಗಳು ಕೊಟ್ಟಿರುವಂಥದ್ದು. ಸೊ ಅವಕಾಶ ಕೊಟ್ಟಾಗ ನಾವು ಅವನು ಓಲೈಸ್ತಿದ್ದೀವಿ ಅಂತ ಸಮುದಾಯವನ್ನು ಇಲ್ಲ. ನಾವು ನಮ್ಮ ಜವಾಬ್ದಾರಿ ಅದು. ಅಥವಾ ಅವ್ರ ಮೇಲೆ ಕ್ರಮ ತಗೊಂಡಾಗ ಅವ್ರನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ ಸಮುದಾಯವನ್ನು, ಅದೂ ಇಲ್ಲ. ಸೊ ಈ ರೀತಿಯಾದಂಥ ವಾದ ಮಾಡ್ಕೊಂಡು ಹೋಗುವಂಥದ್ದು ಅದು ನನ್ನ ಪ್ರಕಾರ ಸರಿಯಲ್ಲ. ಇದು ಎಲ್ಲ ಸಮಾಜದಲ್ಲೂ ಗುಂಪುಗಳಿದೆ ಅಪ್ಪ. ಯಾವ ಸಮಾಜದಲ್ಲಿ ಇವತ್ತಿಲ್ಲ? ಇವತ್ತು ವೀರಶೈವ ಸಮಾಜದಲ್ಲಿ ಗುಂಪುಗಳಿಲ್ವಾ? ಒಕ್ಕಲಿಗರ ಸಮಾಜದಲ್ಲಿ ಗುಂಪುಗಳಿಲ್ವಾ? ಅದು ರಾಜಕೀಯ ಇದ್ದಾಗ ಅವೆಲ್ಲ ಇದ್ದೇ ಇರ್ತದೆ. ಎಲ್ಲ ಸಮುದಾಯದಲ್ಲೂ ಕೂಡ ಅವ್ರವ್ರದ್ದೇ ಆದಂಥ ಲೆಕ್ಕಾಚಾರಗಳು, ಗುಂಪುಗಳು ಇರ್ತದೆ. ಇವತ್ತು ಯತ್ನಾಳ್ ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾ ಇರೋವಂಥದ್ದು? ಅವರ ಸಮುದಾಯನ ತಾನೇ, ಅವರ ಸಮುದಾಯದ ಮಾಜಿ ಮುಖ್ಯಮಂತ್ರಿನ ತಾನೇ. ಸೊ ಎಲ್ಲ ಇರ್ತದೆ ಪೊಲಿಟಿಕ್ಸಲ್ಲಿ. ಅದಕ್ಕೂ ಆದರೆ ಅದು ರಾಜಕಾರಣ. ಆದರೆ ನಾವು ಮುಸಲ್ಮಾನರ ಪರವಾಗಿ, ಕ್ರೈಸ್ತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಯಾರು ಕೂಡ 100ಕ್ಕೆ 100 ನಾವು ಸರಿ ಮಾಡಿಬಿಟ್ಟಿರ್ತೀವಿ ಹೇಳೋಕ್ಕಂತೂ ಆಗೋದಿಲ್ಲ. ಯಾವ ಸಮುದಾಯಕ್ಕೂ ನಾವು ಹೇಳೋಕ್ಕಾಗಲ್ಲ.
ಎಲ್ಲರೂ ಸಮುದಾಯ ಈಗ ಯಾರು ಇನ್ನೊಂದು ಸಮುದಾಯ ಹೋಗಿ ಕೇಳಿ ಅವರು ಕೂಡ ನಮಗೆ ಅನ್ಯಾಯ ಆಗಿದೆ ಅಂತ ಅವರು ಹೇಳ್ತಾರೆ. ಯಾಕಂದ್ರೆ 100ಕ್ಕೆ 100 ನಾವು ಮಾಡೋಕ್ಕಾಗಲ್ಲ. ಆದರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ನಾವು ಅವ್ರಿಗೆ ಅವಕಾಶಗಳು ಮತ್ತು ಅವ್ರಿಗೆ ಎಲ್ಲ ರೀತಿಯ ರಾಜಕೀಯ ಪ್ರಾತಿನಿಧ್ಯ ಮತ್ತು ನಮ್ಮ ಯೋಜನೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಎಲ್ರಿಗೂ ಕೂಡ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಮ್ಮ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೇವೆ. ಅದರಿಂದ ನಾವು ಖಂಡಿತವಾಗಿ ಇದನ್ನು ಮುಸಲ್ಮಾನರನ್ನ ಕಾಂಗ್ರೆಸ್ಸು ದೂರ ಮಾಡ್ತಾ ಇದೆ ಅಥವಾ ವಿರುದ್ಧ ಇದೆ, ಅದು ಖಂಡಿತವಾಗಿ 100ಕ್ಕೆ 100 ಯಾವುದೇ ರೀತಿ ಅದಕ್ಕೆ ಅವಕಾಶ ಇಲ್ಲ. ನಾವು ಎಲ್ರಿಗೂ ಸೇರಿರುವಂಥ ಪಕ್ಷ, ಯಾವುದೇ ಒಂದು ಸಮುದಾಯಕ್ಕೆ ಸೇರುವಂಥ ಪಕ್ಷ ಅಲ್ಲ. ಎಲ್ರಿಗೂ ನಾವು ನ್ಯಾಯ ಕೊಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ನೋಡಿ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು, ಆಯಿತಾ? ಸೊ ಇದರ ಆಪ್ತರು ಟಾರ್ಗೆಟ್ ಆಗುವಂಥ ಪ್ರಶ್ನೆ ಏನು ಬರೋದಿಲ್ಲ. CM ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅವ್ರು ಡಿಸಿಷನ್ ತೊಗೊಳ್ತಾರೆ. ಅದಕ್ಕೋಸ್ಕರ ನಾವು CM ಅವ್ರು ಯಾವ ಡಿಸಿಷನ್ ತೊಗೊಳ್ತಾರೆ ಅದಕ್ಕೆ ನಾವು ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ. ಅದು CM ಅವ್ರ ಡಿಸಿಷನ್, ಅದು ನಾವು ಅದು ಒಪ್ಕೋಬೇಕಷ್ಟೇ.